Hello young minds, welcome back to Triple T Academy YouTube platforms. So ಎಲ್ಲ PUC ವಿದ್ಯಾರ್ಥಿಗಳು ಇದು ಆಲ್ರೆಡಿ KCET ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಜೊತೆಗೆ ನಿಮ್ಮ ಯಾರೆಲ್ಲ ಸೆಕೆಂಡ್ PU ಓದ್ತಿದ್ರು ಸೊ ಅವ್ರಿಗೂ ಸಹ ಪ್ರಾಕ್ಟಿಕಲ್ ಎಕ್ಸಾಮ್ ಆ್ಯಸ್ ವೆಲ್ ಆಸ್ ಬೋರ್ಡ್ ಎಕ್ಸಾಮ್ಸ್ಗೂ ಸಹ ಪ್ರಿಪೇರ್ ಆಗ್ತಿರ್ತೀರಾ ಅಂತ ಭಾವಿಸ್ತೀನಿ. ಸೊ KCET 2024 ಸೊ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸೊ ಅದಕ್ಕೂ ಮುಂಚೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ, Triple T Academy ಕಡೆಯಿಂದ ವಿ ಆರ್ ಕಂಡಕ್ಟಿಂಗ್ KCET ಆ್ಯಂಡ್ ನೀಟ್ ಕೋರ್ಸಸ್. ಸೊ ಯಾರೆಲ್ಲ ಈ ಒಂದು ಕೋರ್ಸಸ್ನ ತೊಗೊಬೇಕು ಅಂತಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಟು Triple T Academy. ಸೊ ನಮ್ಮ ಕೋರ್ಸಸ್ನ ಜಾಯ್ನ್ ಆಗೋದ್ರಿಂದ ಸೊ ಯು ವಿಲ್ ಆಲ್ಸೋ ಗೆಟ್ ಅ ರೆಕಾರ್ಡೆಡ್ ಕ್ಲಾಸಸ್. ಸೊ ಯಾವ ಸಮಯದಲ್ಲಾದರೂ ಯು ಕ್ಯಾನ್ ವಾಚ್ ಎನ್ ನಂಬರ್ ಆಫ್ ಟೈಮ್ಸ್. ಇಟ್ ಈಸ್ ಅವೈಲಬಲ್ ಟಿಲ್ ದ ಡೇಟ್ ಆಫ್ ಯುವರ್ ಎಕ್ಸಾಮಿನೇಷನ್ಸ್. ಸೊ ಮೊದಲನೇದಾಗಿ ಎಲ್ರಿಗೂ ಗೊತ್ತೇ ಇರೋ ಹಾಗೆ ಈ ವರ್ಷ KCET ಅಪ್ಲಿಕೇಶನ್ಸಲ್ಲಿ ಕೆಲವೊಂದು ಮೇಜರ್ ಚೇಂಜಸ್ ಆಗಿದೆ. ಏನು ಅಂದರೆ ಬೋತ್ KCET ನೀಟ್ ಆ್ಯಂಡ್ ನಾಟಾ ಎಕ್ಸಾಮ್ ಬರೆಯೋರು ಎಲ್ರಿಗೂ ಸಹ ಅಪ್ಲಿಕೇಶನ್ಸ್ ಕಮ್ ವೆರಿಫಿಕೇಷನ್ಸ್ ಮಾಡ್ಯೂಲನ್ನು ಬಿಟ್ಟಿದ್ದಾರೆ. ಸೊ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೇ ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ವೆರಿಫಿಕೇಷನ್ನು ಸಹ ಹಾಕ್ತಾ ಹೋಗುತ್ತೆ. ಸೊ ಹಾಗೆ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಪ್ರತಿಯೊಂದು ಥಿಂಗ್ಸನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ಬಿಫೋರ್ ಅಪ್ಲಿಕೇಶನ್ಸ್ ಲಿಂಕನ್ನು ಓಪನ್ ಮಾಡೋದಕ್ಕೆ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಕ್ಯಾಂಡಿಡೇಟ್ಸು ಸಹ ಈ ಒಂದು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಾದ ನಂತರ ನೀವು ಅಪ್ಲಿಕೇಶನ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಮೇಯ್ನಾಗಿ 10th ಮಾರ್ಕ್ಸ್ ಕಾರ್ಡ್. ಸೊ ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ಗೂ ಸಹ ಯುವರ್ SSLC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ದೆನ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ಸೊ ಯಾರೆಲ್ಲ ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ದೀರೋ ಅವ್ರಿಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಇಲ್ಲಾಂದರೆ ಯುವರ್ ಫಸ್ಟ್ PUC ಆ್ಯಂಡ್ ದೆನ್ ಸೆಕೆಂಡ್ PU ಸ್ಟಡಿ ಮಾಡ್ತಿದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಲೇಟೆಸ್ಟ್ ಫೋಟೋ. ಸೊ ಕ್ಯಾಂಡಿಡೇಟ್ಸ್ ಲೇಟೆಸ್ಟ್ ಫೋಟೋ ಕೊಡಬೇಕಾಗುತ್ತೆ. ಸೊ ಯಾವಾಗೋ 10th ತೆಗೆದಿದ್ದು ಅಥವಾ 9th ಅಥವಾ ಫಸ್ಟ್ PU ಬೇಡ. ಸೊ ಇತ್ತೀಚಿನ ದಿನಗಳಲ್ಲಿ ತೆಗೆದಿರ್ತಕ್ಕಂಥ ಫೋಟೋಸ್ ಕೊಡಬೇಕಾಗುತ್ತೆ. ಹಂಗೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ಸ್. ಸೊ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ನು ಸಹ ನೀವು ಸಾಫ್ಟ್ ಕಾಪಿ ರೆಡಿ ಇಟ್ಕೊಬೇಕಾಗುತ್ತೆ. ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ಸ್ and then study certificate. So study certificate, 7 years of study certificate is very important. ಸೊ ನಿಮ್ಮ +1 +2 ಸ್ಟಡಿ ಸರ್ಟಿಫಿಕೇಟ್ನ ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಆ್ಯಂಡ್ ದೆನ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಬೇಸ್ಡ್ ಆನ್ ಯುವರ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮುಖಾಂತರನೇ ನಿಮಗೆ ರಿಸರ್ವೇಷನ್ಸ್ ಅಲೌಟ್ ಆಗುತ್ತೆ. ಯಾರೆಲ್ಲ ಎಕ್ಸ್ಟ್ರಾ ರಿಸರ್ವೇಷನ್ಸ್ ಅಲೋಕೇಶನ್ಸ್ ಕೊಡ್ತಿದ್ರು ಲೈಕ್ ಹೈದ್ರಾಬಾದ್ ಕರ್ನಾಟಕ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಸೊ ಅಂಥವ್ರಿಗೆ ಪರ್ಟಿಕ್ಯುಲರ್ ನೀವು ಯಾವ ರಿಸರ್ವೇಷನ್ಸ್ನ ಅಪ್ಲೈ ಮಾಡ್ತಿದ್ದೀರೋ ಸೊ ಆ ಒಂದು ರಿಸರ್ವೇಷನ್ಸ್ ಡಾಕ್ಯುಮೆಂಟ್ಸ್ನ ಕಂಪಲ್ಸರಿ ರೆಡಿ ಮಾಡಿಟ್ಕೊಬೇಕಾಗುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ಸಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ನ ಹಾಕಬೇಕಾದ್ರೆ ಎಷ್ಟೊಂದು ಸಲ ಸರ್ವರ್ ಎರರ್ ಬರುತ್ತೆ. ಸೊ ಹಾಗಾಗಿ ಮುಂಚೆನೇ ಸಾಫ್ಟ್ ಕಾಪಿನ ರೆಡಿ ಮಾಡಿಟ್ಕೊಳ್ಳಿ. ಸೊ ಯಾವುದು JPG ಫಾರ್ಮಲ್ಲಿ ಬೇಕೋ, ಯಾವುದು ಫೈಲ್ ಫಾರ್ಮೆಟಲ್ಲಿ ಬೇಕೋ, ಎಷ್ಟು ಕಿಲೋಬೈಟ್ಸ್ ಇರಬೇಕು, ಎಷ್ಟು ಫೈಲ್ ಸೈಜ್ ಎಷ್ಟಿರಬೇಕು, ಕಂಪ್ಲೀಟ್ ನೋಟಿಫಿಕೇಷನ್ಸಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನೂ ನಮ್ಮ Triple T ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಯಾರಿಗಾದರೂ ಈ ಒಂದು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಎನಿ ಡೌಟ್ಸ್ ಬಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು Triple T Academy. ಸೊ ನಮ್ಮ Triple T Academy ಕಡೆಯಿಂದ KCET ಕ್ರ್ಯಾಶ್ ಕೋರ್ಸಸ್ಸನ್ನು ಸಹ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ those who are wish to join our crash course, you can join. So Triple T Live Learn app both Android users as well as iPhone users ಗೂ ಸಹ ಅವೈಲೇಬಲ್ ಇದೆ. ಸೊ ನಿಮ್ಗೇನಾದರೂ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಡೌಟ್ ಬಂತು, ನನಗೆ ವೆರಿಫಿಕೇಷನ್ಸ್ ಹಾಕಬೇಕು, ನನ್ನ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಎಷ್ಟೊಂದು ಡೌಟ್ಸ್ಗಳಿದೆ ಅನ್ನೋ ಕ್ಯಾಂಡಿಡೇಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು Triple T Academy. ಪರ್ಸ್ನಲ್ ಗೈಡೆನ್ಸು ಫ್ರೀಯಾಗಿ ಅವೈಲಬಲ್ ಇರುತ್ತೆ. ಸೊ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ಯು ಕ್ಯಾನ್ ವಿಸಿಟ್ ಟು Triple T Academy. Thank you. Have a nice day.